ಯಾವ ರೀತಿ ಭದ್ರತಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜಿಸಲಾಗಿದೆ. ರಾಮನೂರು ಅಯೋಧ್ಯೆಯಲ್ಲಿ ಪೊಲೀಸ್ ಭದ್ರಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ. 30 ಎಸ್ಪಿ, 90 ಮಂದಿ ಡಿಎಸ್ಪಿ, 242 ಸಬ್ ಇನ್ಸ್ಪೆಕ್ಟರ್ಸ್, 1060 ಇನ್ಸ್ಪೆಕ್ಟರ್ಗಳು, 80 ಮಹಿಳಾ ಇನ್ಸ್ಪೆಕ್ಟರ್ಗಳು. ರಾಮನೂರು ಅಯೋಧ್ಯೆ ಪೊಲೀಸ್ ಭದ್ರಕೋಟೆಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 3090 ಪುರುಷ ಪೇದೆಗಳು, 448 ಮಹಿಳಾ ಕಾನ್ಸ್ಟೇಬಲ್ಸ್. ಟ್ರಾಫಿಕ್ ನಿಯಂತ್ರಣಕ್ಕೆ ಅಂತಾನೆ ಸಪರೇಟ್ ಆಗಿ 800 ಮಂದಿ ಪೊಲೀಸರ ನಿಯೋಜನೆ. ಸಕಲ ಭದ್ರತಾ ವ್ಯವಸ್ಥೆಗಳನ್ನ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಖುದ್ದಾಗಿ ಪರಿಶೀಲಿಸಿದ್ದಾರೆ ಅಂತ ಹೇಳಲಾಗಿದೆ. ಯಾವುದೇ ಬಗೆಯ ಭದ್ರತಾ ಲೋಪ ಆಗದಂತೆ ಇವತ್ತು ಭದ್ರತಾ ವ್ಯವಸ್ಥೆಗಳನ್ನು ಅಯೋಧ್ಯೆಯಲ್ಲಿ ಕೈಗೊಳ್ಳಲಾಗಿದೆ. ಇವತ್ತು ಮತ್ತೊಂದು ಐತಿಹಾಸಿಕ ಘಟನೆ ನಡೆಯೋದಿದೆ. ಪ್ರಧಾನಿ ನರೇಂದ್ರ ಮೋದಿ, ಯುಪಿ ಸಿಎಂ ಆದಂತ ಯೋಗಿ ಆದಿತ್ಯನಾಥ್, ಆರ್ಎಸ್ಎಸ್ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ರವರ ನೇತೃತ್ವದಲ್ಲಿ ಭಾಗವತ್ ಧ್ವಜವನ್ನ ಹಾರಿಸಲಾಗುತ್ತೆ. ಮಧ್ಯಾಹ್ನ ಸುಮಾರು 12 ಗಂಟೆಯ ವೇಳೆಗೆ ರಾಮಲಲ್ಲಾ ಮೂರ್ತಿಯ ದೇವಾಲಯದ ಮೇಲೆ, ಅಂದ್ರೆ ಶಿಖರದ ಮೇಲೆ ಸುಮಾರು 11 ಅಡಿ ಎತ್ತರದ, 22 ಅಡಿ ಅಗಲದ ಕೇಸರಿ ವರ್ಣದ ಬಾವುಟವನ್ನ ಹಾರಿಸಲಾಗುತ್ತೆ, ಲೋಕಾರ್ಪಣೆ ಮಾಡಲಾಗುತ್ತೆ. ಈ ಒಂದು ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 1 ವರ್ಷವಾಗಿದೆ. ಇವತ್ತು ರಾಮ ಹಾಗೂ ಸೀತೆಯ ವಿವಾಹದ ಲಗ್ನ ಕೂಡ ಇರೋದ್ರಿಂದ ಇದೇ ಸಂದರ್ಭದಲ್ಲಿ ದೇವಾಲಯದ ಪ್ರಾಂಗಣದ ಕೆಲಸ ಪರಿಪೂರ್ಣವಾಗಿದೆ. ಈ ಕಾರಣದಿಂದ ಇವತ್ತು ಮತ್ತೊಂದು ಹಂತದ ಲೋಕಾರ್ಪಣೆ, ಅಂದ್ರೆ ಧ್ವಜವನ್ನ, ಹಿಂದೂ ರಾಷ್ಟ್ರದ ಧ್ವಜವನ್ನ ಲೋಕಾರ್ಪಣೆ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಅಯೋಧ್ಯೆಯಲ್ಲಿ ನಡೆಸಲಾಗಿದೆ. ನಮ್ಮ ತಂಡ ಈ ಸದ್ಯದ ಮಟ್ಟಿಗೆ ಧರ್ಮಪಥ ಪ್ರವೇಶ ದ್ವಾರದಲ್ಲಿ ಇರುವಂತದ್ದು. ಇವತ್ತು ದೇಶದಿಂದ ಕನಿಷ್ಠ ಅಂದ್ರೂ 6000 ಜನ ವಿಐಪಿಗಳು ಬರೋದ್ರಿಂದ 108 ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜೆಯನ್ನ ನಡೆಸಲಾಗೋದ್ರಿಂದ, ದೇಶ ವಿದೇಶಗಳಿಂದ ಕೂಡ ಗಣ್ಯರು ಬರೋದ್ರಿಂದ ಅತ್ಯಂತ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ವಹಿಸಲಾಗಿರುವಂತದ್ದು. ಸುಮಾರು 7000 ಪೊಲೀಸರು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಇರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗಳಿರ್ಬೋದು, ಕಮಾಂಡೋಗಳಿರ್ಬೋದು, ಸೈಬರ್ ಎಕ್ಸ್ಪರ್ಟ್ಗಳಿರ್ಬೋದು, ಡ್ರೋನ್ ಆಪರೇಟ್ ಮಾಡೋರಿರ್ಬೋದು, ಇಂತಹ ಟೆಕ್ನಿಕಲಿ ಫಾರ್ವರ್ಡ್ ಆಗಿರುವಂತ ಒಂದಿಷ್ಟು ಫೋರ್ಸ್ ಅನ್ನ ಬಳಸಲಾಗಿದೆ. ಈ ಸದ್ಯದ ಮಟ್ಟಿಗೆ ಇರುವಂತಹ ಚಿತ್ರಣ ಇಲ್ಲಿಂದ ದೇವಾಲಯಕ್ಕೆ ಹೋಗೋದಕ್ಕೆ ಕನಿಷ್ಠ ಅಂದ್ರೂ 2 ರಿಂದ 3 ಕಿಲೋಮೀಟರ್ ಆಗುತ್ತೆ. ಆದರೆ ಯಾವುದೇ ವ್ಯಕ್ತಿಗಳಿಗೆ ಈ ದ್ವಾರದ ಮೂಲಕ ಈ ಸದ್ಯದ ಮಟ್ಟಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಕಾರಣ, ಪಾಸ್ ಇದ್ರೆ ಎಂಟ್ರಿ ಇದೆ. ಯಾವುದೇ ಗವರ್ಮೆಂಟ್ ಅಫಿಷಿಯಲ್ ಆಗಲಿ, ಯಾವುದೇ ವಿಐಪಿ ಆಗಲಿ, ಯಾವುದೇ ಮಾಧ್ಯಮಗಳಾಗಲಿ, ಯಾವುದೇ ಸ್ಥಳೀಯರಾಗಲಿ ಪಾಸ್ ಇದ್ದಲ್ಲಿ ಮಾತ್ರ ಎಂಟ್ರಿಯನ್ನ ಕೊಡೋದಾಗಿ ಈ ಸದ್ಯದ ಮಟ್ಟಿಗೆ ರೂಲ್ ಅನ್ನು ಮಾಡಲಾಗಿರುವಂತದ್ದು. ಸುಮಾರು 10 ಗಂಟೆಯ ವೇಳೆಗೆ ಪ್ರಧಾನಿ ಮೋದಿರವರು ಪ್ರಾಂಗಣದಲ್ಲಿ ಇರುವಂತಹ ಅಯೋಧ್ಯ ದೇವಾಲಯದ ಪ್ರಾಂಗಣದಲ್ಲಿರುವಂತಹ ಸಪ್ತ ಋಷಿಗಳ ಮಂದಿರಕ್ಕೆ ಭೇಟಿಯನ್ನ ಕೊಡ್ತಾರೆ. ಅದಾದ ನಂತರ ಅಲ್ಲಿರುವ ಉಳಿದ ದೇವಾಲಯಗಳಿಗೂ ಭೇಟಿಯನ್ನ ಕೊಡ್ತಾರೆ. ಅದಾದ ನಂತರ ಅಭಿಜಿತ್ ಲಗ್ನದಲ್ಲಿ, ಅಂದ್ರೆ ರಾಮ ಹಾಗೂ ಸೀತೆ ವಿವಾಹವಾದಂತ ಸಂದರ್ಭದ ಲಗ್ನ ಇವತ್ತು ಅದೇ ಸಂದರ್ಭಕ್ಕೆ ಬರೋದ್ರಿಂದ, ಅಂದ್ರೆ ಆವತ್ತಿದ್ದ ಲಗ್ನ ಇವತ್ತಿನ ಲಗ್ನದ ಸಂದರ್ಭದಲ್ಲೇ ಈ ಒಂದು ಬಾವುಟವನ್ನ ಲೋಕಾರ್ಪಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಧ್ವಜವನ್ನ ಹಾರಿಸಲಾಗುತ್ತೆ. ಧ್ವಜದಲ್ಲಿರುವ ಚಿತ್ರಣ ಏನು, ಒಂದು ಕಡೆ ಸೂರ್ಯ ಇರ್ತಾನೆ, ಮತ್ತೊಂದು ಕಡೆ ಕೋಯಿರಾಲ ಅನ್ನೋ ಒಂದು ಮರದ ಚಹರೆ ಇರುತ್ತೆ. ಇದು ಕೇಸರಿ ಧ್ವಜದ ಮೇಲೆ ಇರುತ್ತೆ. ರಾಮನ ಮೂರ್ತಿ ಇರುತ್ತೆ. ಹಿಂದೂ ರಾಷ್ಟ್ರದ ಕನಸನ್ನ ಕಂಡಿದಂತ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳಿಗೆ ಇದನ್ನ ಅರ್ಪಿಸೋದಾಗಿ ಪ್ರಧಾನಿ ಮೋದಿರವರು, ಸಿಎಂ ಯೋಗಿ ಆದಿತ್ಯನಾಥ್ ರವರು ಈಗಾಗಲೇ ಹೇಳಿದ್ದಾರೆ. ಖಂಡಿತವಾಗಿಯೂ ಇದು ಕೇವಲ ಭಾರತ ಮಾತ್ರ ನೋಡುವಂತ ಘಟನೆಯಲ್ಲ. ಇಡೀ ವಿಶ್ವ ಮತ್ತೊಮ್ಮೆ ಉತ್ತರ ಪ್ರದೇಶದ ಅಯೋಧ್ಯೆಯ ಕಡೆ ತಿರುಗಿ ನೋಡುವಂತ ಕೆಲವು ಕ್ಷಣಗಳಲ್ಲಿ ಈ ಒಂದು ಘಟನೆ ಸಾಕ್ಷಿಯಾಗಲಿದೆ. ಕಾದು ನೋಡಬೇಕು ಎಷ್ಟು ಜನ ಇದನ್ನ ಕಣ್ತುಂಬಿಕೊಳ್ತಾರೆ ಅಂತ. ಇಷ್ಟೂ ಜನ ಇಲ್ಲಿ ಇರೋದಕ್ಕೆ ಆಗಲ್ಲ ಅನ್ನೋ ಕಾರಣದಿಂದ ಉತ್ತರ ಪ್ರದೇಶದ ಬಹುತೇಕ ಸ್ಥಳಗಳಲ್ಲಿ ಎಲ್ಇಡಿ ವಾಲ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಆದ್ರೆ ಇನ್ನೇನು ಕೌಂಟ್ ಡೌನ್ ಆರಂಭ ಆಗಿದೆ. ಹಿಂದೂ ರಾಷ್ಟ್ರದ ಧ್ವಜ ಅನ್ನೋದಕ್ಕಿಂತ, ಭಾಗವತ್ ಧ್ವಜ ಅನ್ನೋದಕ್ಕಿಂತ
ಕೇಸರಿಯ ಒಂದು ಧ್ವಜ ರಾಮನ ಶಿಖರದ ಮೇಲೆ, ರಾಮನ ಗರ್ಭಗುಡಿಯ ಮೇಲೆ ಇವತ್ತು ಲೋಕಾರ್ಪಣೆಯಾಗಲಿದೆ, ಹಾರಳಲಿದೆ. ಕ್ಯಾಮರಾ ಪರ್ಸನ್ ನೋಡ್ತಾ ಇದ್ದೀವಿ ಅಯೋಧ್ಯೆ ಯಾವ ರೀತಿಯಲ್ಲಿ ಸರ್ವಸನ್ನದ್ಧಗೊಂಡಿದೆ ಧರ್ಮ ಧ್ವಜಾರೋಹಣಕ್ಕೆ. ವೀಕ್ಷಕರೇ, ಈ ಧರ್ಮ ಧ್ವಜ ರಾಮನ ಸಾಮ್ರಾಜ್ಯವನ್ನ ನೆನಪಿಸುವಂತಹ ಒಂದು ಧ್ವಜ ಅಂತಾನೆ ಹೇಳಬಹುದು. ರಾಮಾಯಣವನ್ನ ನೀವು ಓದಿದ್ರೆ ಅದನ್ನ ಕೇವಲ ಕಾಲ್ಪನಿಕ ಕಥೆ ಅಂತ ಖಂಡಿತವಾಗ್ಲೂ ಈ ದೇಶ ನಂಬೋದಿಲ್ಲ. ಈ ದೇಶದ ಇತಿಹಾಸದ ಭಾಗ ಅಂತ ನಾವು ರಾಮಾಯಣವನ್ನ ನೋಡ್ತೇವೆ. ಹಾಗಾಗಿ ರಾಮನ ಕಾಲದ ಭಾರತ ಹೇಗಿತ್ತಲ್ಲ, ರಾಮನ ಕಾಲದ ವಿಶ್ವ ಹೇಗಿತ್ತಲ್ಲ, ಅದನ್ನ ಮತ್ತೊಮ್ಮೆ ನೆನಪಿಸುವಂತಹ ಒಂದು ಕ್ಷಣ ಇದು. ಯಾಕಂತಂದ್ರೆ ವಸುಧೈವ ಕುಟುಂಬಕಂ ಅನ್ನುವಂಥದ್ದು ರಾಮನ ಕಾಲದಲ್ಲೂ ಇದ್ದಂತಹ ಒಂದು ಆದರ್ಶ. ನೋಡಿ ಯಾವ ರೀತಿ ಭದ್ರತಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ. ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜಿಸಲಾಗಿದೆ. ರಾಮನೂರು ಅಯೋಧ್ಯೆಯಲ್ಲಿ ಪೊಲೀಸ್ ಭದ್ರಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ. 30 ಎಸ್ಪಿ, 90 ಮಂದಿ ಡಿಎಸ್ಪಿ, 242 ಸಬ್ ಇನ್ಸ್ಪೆಕ್ಟರ್ಸ್, 1060 ಇನ್ಸ್ಪೆಕ್ಟರ್ಗಳು, 80 ಮಹಿಳಾ ಇನ್ಸ್ಪೆಕ್ಟರ್ಗಳು. ರಾಮನೂರು ಅಯೋಧ್ಯೆ ಪೊಲೀಸ್ ಭದ್ರಕೋಟೆಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 3090 ಪುರುಷ ಪೇದೆಗಳು, 448 ಮಹಿಳಾ ಕಾನ್ಸ್ಟೇಬಲ್ಸ್. ಟ್ರಾಫಿಕ್ ನಿಯಂತ್ರಣಕ್ಕೆ ಅಂತಾನೆ ಸಪರೇಟ್ ಆಗಿ 800 ಮಂದಿ ಪೊಲೀಸರ ನಿಯೋಜನೆ. ಸಕಲ ಭದ್ರತಾ ವ್ಯವಸ್ಥೆಗಳನ್ನ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಖುದ್ದಾಗಿ ಪರಿಶೀಲಿಸಿದ್ದಾರೆ ಅಂತ ಹೇಳಲಾಗಿದೆ. ಯಾವುದೇ ಬಗೆಯ ಭದ್ರತಾ ಲೋಪ ಆಗದಂತೆ ಇವತ್ತು ಭದ್ರತಾ ವ್ಯವಸ್ಥೆಗಳನ್ನು ಅಯೋಧ್ಯೆಯಲ್ಲಿ ಕೈಗೊಳ್ಳಲಾಗಿದೆ. ಇವತ್ತು ಮತ್ತೊಂದು ಐತಿಹಾಸಿಕ ಘಟನೆ ನಡೆಯೋದಿದೆ. ಪ್ರಧಾನಿ ನರೇಂದ್ರ ಮೋದಿ, ಯುಪಿ ಸಿಎಂ ಆದಂತ ಯೋಗಿ ಆದಿತ್ಯನಾಥ್, ಆರ್ಎಸ್ಎಸ್ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ರವರ ನೇತೃತ್ವದಲ್ಲಿ ಭಾಗವತ್ ಧ್ವಜವನ್ನ ಹಾರಿಸಲಾಗುತ್ತೆ. ಮಧ್ಯಾಹ್ನ ಸುಮಾರು 12 ಗಂಟೆಯ ವೇಳೆಗೆ ರಾಮಲಲ್ಲಾ ಮೂರ್ತಿಯ ದೇವಾಲಯದ ಮೇಲೆ, ಅಂದ್ರೆ ಶಿಖರದ ಮೇಲೆ ಸುಮಾರು 11 ಅಡಿ ಎತ್ತರದ, 22 ಅಡಿ ಅಗಲದ ಕೇಸರಿ ವರ್ಣದ ಬಾವುಟವನ್ನ ಹಾರಿಸಲಾಗುತ್ತೆ, ಲೋಕಾರ್ಪಣೆ ಮಾಡಲಾಗುತ್ತೆ. ಈ ಒಂದು ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 1 ವರ್ಷವಾಗಿದೆ. ಇವತ್ತು ರಾಮ ಹಾಗೂ ಸೀತೆಯ ವಿವಾಹದ ಲಗ್ನ ಕೂಡ ಇರೋದ್ರಿಂದ ಇದೇ ಸಂದರ್ಭದಲ್ಲಿ ದೇವಾಲಯದ ಪ್ರಾಂಗಣದ ಕೆಲಸ ಪರಿಪೂರ್ಣವಾಗಿದೆ. ಈ ಕಾರಣದಿಂದ ಇವತ್ತು ಮತ್ತೊಂದು ಹಂತದ ಲೋಕಾರ್ಪಣೆ, ಅಂದ್ರೆ ಧ್ವಜವನ್ನ, ಹಿಂದೂ ರಾಷ್ಟ್ರದ ಧ್ವಜವನ್ನ ಲೋಕಾರ್ಪಣೆ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಅಯೋಧ್ಯೆಯಲ್ಲಿ ನಡೆಸಲಾಗಿದೆ. ನಮ್ಮ ತಂಡ ಈ ಸದ್ಯದ ಮಟ್ಟಿಗೆ ಧರ್ಮಪಥ ಪ್ರವೇಶ ದ್ವಾರದಲ್ಲಿ ಇರುವಂತದ್ದು. ಇವತ್ತು ದೇಶದಿಂದ ಕನಿಷ್ಠ ಅಂದ್ರೂ 6,000 ಜನ ವಿಐಪಿಗಳು ಬರೋದ್ರಿಂದ 108 ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜೆಯನ್ನ ನಡೆಸಲಾಗೋದ್ರಿಂದ, ದೇಶ ವಿದೇಶಗಳಿಂದ ಕೂಡ ಗಣ್ಯರು ಬರೋದ್ರಿಂದ ಅತ್ಯಂತ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ವಹಿಸಲಾಗಿರುವಂತದ್ದು. ಸುಮಾರು 7,000 ಪೊಲೀಸರು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಇರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗಳಿರ್ಬೋದು, ಕಮಾಂಡೋಗಳಿರ್ಬೋದು, ಸೈಬರ್ ಎಕ್ಸ್ಪರ್ಟ್ಗಳಿರ್ಬೋದು, ಡ್ರೋನ್ ಆಪರೇಟ್ ಮಾಡೋರಿರ್ಬೋದು, ಇಂತಹ ಟೆಕ್ನಿಕಲಿ ಫಾರ್ವರ್ಡ್ ಆಗಿರುವಂತ ಒಂದಿಷ್ಟು ಫೋರ್ಸ್ ಅನ್ನ ಬಳಸಲಾಗಿದೆ. ಈ ಸದ್ಯದ ಮಟ್ಟಿಗೆ ಇರುವಂತಹ ಚಿತ್ರಣ ಇಲ್ಲಿಂದ ದೇವಾಲಯಕ್ಕೆ ಹೋಗೋದಕ್ಕೆ ಕನಿಷ್ಠ ಅಂದ್ರೂ 2 ರಿಂದ 3 ಕಿಲೋಮೀಟರ್ ಆಗುತ್ತೆ. ಆದರೆ ಯಾವುದೇ ವ್ಯಕ್ತಿಗಳಿಗೆ ಈ ದ್ವಾರದ ಮೂಲಕ ಈ ಸದ್ಯದ ಮಟ್ಟಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಕಾರಣ, ಪಾಸ್ ಇದ್ರೆ ಎಂಟ್ರಿ ಇದೆ. ಯಾವುದೇ ಗವರ್ಮೆಂಟ್ ಅಫಿಷಿಯಲ್ ಆಗಲಿ, ಯಾವುದೇ ವಿಐಪಿ ಆಗಲಿ, ಯಾವುದೇ ಮಾಧ್ಯಮಗಳಾಗಲಿ, ಯಾವುದೇ ಸ್ಥಳೀಯರಾಗಲಿ ಪಾಸ್ ಇದ್ದಲ್ಲಿ ಮಾತ್ರ ಎಂಟ್ರಿಯನ್ನ ಕೊಡೋದಾಗಿ ಈ ಸದ್ಯದ ಮಟ್ಟಿಗೆ ರೂಲ್ ಅನ್ನು ಮಾಡಲಾಗಿರುವಂತದ್ದು. ಸುಮಾರು 10 ಗಂಟೆಯ ವೇಳೆಗೆ ಪ್ರಧಾನಿ ಮೋದಿರವರು ಪ್ರಾಂಗಣದಲ್ಲಿ ಇರುವಂತಹ ಅಯೋಧ್ಯ ದೇವಾಲಯದ ಪ್ರಾಂಗಣದಲ್ಲಿರುವಂತಹ ಸಪ್ತ ಋಷಿಗಳ ಮಂದಿರಕ್ಕೆ ಭೇಟಿಯನ್ನ ಕೊಡ್ತಾರೆ. ಅದಾದ ನಂತರ ಅಲ್ಲಿರುವ ಉಳಿದ ದೇವಾಲಯಗಳಿಗೂ ಭೇಟಿಯನ್ನ ಕೊಡ್ತಾರೆ. ಅದಾದ ನಂತರ ಅಭಿಜಿತ್ ಲಗ್ನದಲ್ಲಿ, ಅಂದ್ರೆ ರಾಮ ಹಾಗೂ ಸೀತೆ ವಿವಾಹವಾದಂತ ಸಂದರ್ಭದ ಲಗ್ನ ಇವತ್ತು ಅದೇ ಸಂದರ್ಭಕ್ಕೆ ಬರೋದ್ರಿಂದ, ಅಂದ್ರೆ ಆವತ್ತಿದ್ದ ಲಗ್ನ ಇವತ್ತಿನ ಲಗ್ನದ ಸಂದರ್ಭದಲ್ಲೇ
ಈ ಒಂದು ಬಾವುಟವನ್ನ ಲೋಕಾರ್ಪಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಧ್ವಜವನ್ನ ಹಾರಿಸಲಾಗುತ್ತೆ. ಧ್ವಜದಲ್ಲಿರುವ ಚಿತ್ರಣ ಏನು, ಒಂದು ಕಡೆ ಸೂರ್ಯ ಇರ್ತಾನೆ, ಮತ್ತೊಂದು ಕಡೆ ಕೋಯಿರಾಲ ಅನ್ನೋ ಒಂದು ಮರದ ಚಹರೆ ಇರುತ್ತೆ. ಇದು ಕೇಸರಿ ಧ್ವಜದ ಮೇಲೆ ಇರುತ್ತೆ. ರಾಮನ ಮೂರ್ತಿ ಇರುತ್ತೆ. ಹಿಂದೂ ರಾಷ್ಟ್ರದ ಕನಸನ್ನ ಕಂಡಿದಂತ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳಿಗೆ ಇದನ್ನ ಅರ್ಪಿಸೋದಾಗಿ ಪ್ರಧಾನಿ ಮೋದಿರವರು, ಸಿಎಂ ಯೋಗಿ ಆದಿತ್ಯನಾಥ್ರವರು ಈಗಾಗಲೇ ಹೇಳಿದ್ದಾರೆ. ಖಂಡಿತವಾಗಿಯೂ ಇದು ಕೇವಲ ಭಾರತ ಮಾತ್ರ ನೋಡುವಂತ ಘಟನೆಯಲ್ಲ. ಇಡೀ ವಿಶ್ವ ಮತ್ತೊಮ್ಮೆ ಉತ್ತರ ಪ್ರದೇಶದ ಅಯೋಧ್ಯೆಯ ಕಡೆ ತಿರುಗಿ ನೋಡುವಂತ ಕೆಲವು ಕ್ಷಣಗಳಲ್ಲಿ ಈ ಒಂದು ಘಟನೆ ಸಾಕ್ಷಿಯಾಗಲಿದೆ. ಕಾದು ನೋಡಬೇಕು ಎಷ್ಟು ಜನ ಇದನ್ನ ಕಣ್ತುಂಬಿಕೊಳ್ತಾರೆ ಅಂತ. ಇಷ್ಟೂ ಜನ ಇಲ್ಲಿ ಇರೋದಕ್ಕೆ ಆಗಲ್ಲ ಅನ್ನೋ ಕಾರಣದಿಂದ ಉತ್ತರ ಪ್ರದೇಶದ ಬಹುತೇಕ ಸ್ಥಳಗಳಲ್ಲಿ LED ವಾಲ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಆದ್ರೆ ಇನ್ನೇನು ಕೌಂಟೌನ್ ಆರಂಭ ಆಗಿದೆ. ಹಿಂದೂ ರಾಷ್ಟ್ರದ ಧ್ವಜ ಅನ್ನೋದಕ್ಕಿಂತ, ಭಾಗವತ್ ಧ್ವಜ ಅನ್ನೋದಕ್ಕಿಂತ ಕೇಸರಿಯ ಒಂದು ಧ್ವಜ ರಾಮನ ಶಿಖರದ ಮೇಲೆ, ರಾಮನ ಗರ್ಭಗುಡಿಯ ಮೇಲೆ ಇವತ್ತು ಲೋಕಾರ್ಪಣೆ ಆಗಲಿದೆ, ಹಾರಳಲಿದೆ. ಕ್ಯಾಮರಾ ಪರ್ಸನ್ ನೋಡ್ತಾ ಇದ್ದೀವಿ ಅಯೋಧ್ಯೆ ಯಾವ ರೀತಿಯಲ್ಲಿ ಸರ್ವಸನ್ನದ್ಧಗೊಂಡಿದೆ ಧರ್ಮ ಧ್ವಜಾರೋಹಣಕ್ಕೆ. ವೀಕ್ಷಕರೇ, ಈ ಧರ್ಮ ಧ್ವಜ ರಾಮನ ಸಾಮ್ರಾಜ್ಯವನ್ನ ನೆನಪಿಸುವಂತಹ ಒಂದು ಧ್ವಜ ಅಂತಾನೆ ಹೇಳಬಹುದು. ರಾಮಾಯಣವನ್ನ ನೀವು ಓದಿದ್ರೆ ಅದನ್ನ ಕೇವಲ ಕಾಲ್ಪನಿಕ ಕಥೆ ಅಂತ ಖಂಡಿತವಾಗ್ಲೂ ಈ ದೇಶ ನಂಬೋದಿಲ್ಲ. ಈ ದೇಶದ ಇತಿಹಾಸದ ಭಾಗ ಅಂತ ನಾವು ರಾಮಾಯಣವನ್ನ ನೋಡ್ತೇವೆ. ಹಾಗಾಗಿ ರಾಮನ ಕಾಲದ ಭಾರತ ಹೇಗಿತ್ತಲ್ಲ, ರಾಮನ ಕಾಲದ ವಿಶ್ವ ಹೇಗಿತ್ತಲ್ಲ, ಅದನ್ನ ಮತ್ತೊಮ್ಮೆ ನೆನಪಿಸುವಂತಹ ಒಂದು ಕ್ಷಣ ಇದು. ಯಾಕಂತಂದ್ರೆ ವಸುಧೈವ ಕುಟುಂಬಕಂ ಅನ್ನುವಂಥದ್ದು ರಾಮನ ಕಾಲದಲ್ಲೂ ಇದ್ದಂತಹ ಒಂದು ಆದರ್ಶ.